ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬಾ ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಹೈಡ್ರೋಸ್ಫಿಯರ್ನ ಕಂಟಿನ್ಯೂಷನ್ ಪಾರ್ಟ್ ನೋಡ್ತಿದ್ದೀವಿ. ಆಲ್ರೆಡಿ ನಿಮಗೆ ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಆಗಿದೆ. ದಯವಿಟ್ಟು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ನಿಮ್ಗೆ ಯಾವುದೇ ಲೆಸನ್ದು ಹಾಫ್ ಅನ್ನಿಸ್ತು, ಇನ್ಕಂಪ್ಲೀಟ್ ಇದೆ ಅಂತ ಅನಿಸಿದ್ರೆ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ನಿಮ್ಗಾದ್ರೆ ಎಲ್ಲ ರಿಲೇಟೆಡ್ ವೀಡಿಯೋಸು ಸಿಗುತ್ತೆ. ಈಗ ನೋಡೋಣ ಓಷನ್ ಕರೆಂಟ್ಸ್. ದ ocean water has the 3 types of movements. They are waves, currents and tides. Ocean currents are the regular movement of ocean water from one region to another. Ocean currents are of 2 types. ಓಕೆನಾ? ಇಲ್ಲಿ ಓಷನ್ಗೆ ಅಂದರೆ ನೀರು, ಸಮುದ್ರದಲ್ಲಿರುವಂತಹ ನೀರಿಗೆ 3 ರೀತಿಯಾದಂಥ ಮೂಮೆಂಟ್ ಇರುತ್ತಂತೆ. ಆಯಿತಾ? ಸೊ ಅದರಲ್ಲಿ ಫಸ್ಟ್ ಒನ್ ಯಾವುದು? ವೇವ್ಸ್ ನಾವು ಯೂಶಲಿ ನೋಡಿ ಇರ್ತೀವಿ. ವೇವ್ಸ್ ಮತ್ತು ಕರೆಂಟ್ಸ್. ಅದಾದಮೇಲೆ ಟೈಡ್ಸ್ ಅಂದರೆ ತುಂಬ ಎತ್ತರವಾದ ಅಲೆಗಳು. ಮತ್ತು ಅದು ಏನಾಗುತ್ತೆ ಅಂದರೆ ವಾಟರ್ ಲೆವೆಲ್ ಇನ್ಕ್ರೀಸು ಮತ್ತು ಡಿಕ್ರೀಸ್ ಆಗುತ್ತಲ್ವಾ, ಸೊ ಅದು ನಾವೇನಂತ ಕರಿತೀವಿ? ಟೈಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಓಷನ್ ಕರೆಂಟ್ಸ್ ಅಂದರೆ ಏನಂತ ನೋಡ್ಕೊಳ್ಳೋಣ. ಅದು ಬಂದ್ಬಿಟ್ಟು ರೆಗ್ಯುಲರ್ ಮೂಮೆಂಟ್ ಆಫ್ ಓಷನ್ ವಾಟರ್ ಫ್ರಮ್ ಒನ್ ರೀಜನ್ ಟು ಅನದರ್. ಓಷನ್ ಕರೆಂಟ್ಸ್ ಆರ್ ಆಫ್ 2 ಟೈಪ್ಸ್. ಸೊ ಓಷನ್ ಕರೆಂಟ್ಸ್ ಅಂದರೆ ಏನು? ಅದು ಒಂದು ರೀಜನಿಂದ ಇನ್ನೊಂದು ರೀಜನ್ಗೆ ಮೂಮೆಂಟ್ ಆಫ್ ವಾಟರ್ ಇರುತ್ತಲ್ಲ, ಸೊ ಅದನ್ನು ಓಷನ್ ಕರೆಂಟ್ ಅಂತ ಕರಿತೀವಿ. ಸೊ ಅದರಲ್ಲಿ 2 ಟೈಪ್ಸ್ ಇದೆ. ಒಂದು ವಾರ್ಮ್ ಕರೆಂಟು ಮತ್ತು ಇನ್ನೊಂದು ಕೋಲ್ಡ್ ಕರೆಂಟ್. ಸೊ ವಾರ್ಮ್ ಕರೆಂಟ್ ಅಂದರೆ ಏನು? ದೀಸ್ ಕರೆಂಟ್ಸ್ ಒರಿಜಿನೇಟ್ ಆ್ಯಂಡ್ ಫ್ಲೋ ಫ್ರಮ್ ಈಕ್ವಟೋರಿಯಲ್ ರೀಜನ್ ಟು ಸಬ್ ಪೋಲಾರ್ ರೀಜನ್. ಸೊ ಅಲ್ಲಿ ವಾರ್ಮ್ ಕರೆಂಟ್ ಅಂದರೆ ಏನು? ಈಕ್ವಟೋರಿಯಲ್ ರೀಜನಿಂದ ಸಬ್ ಪೋಲಾರ್ ರೀಜನ್ಗೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದು ಯಾಕೆ ವಾರ್ಮ್ ಇರುತ್ತೆ ಅಂದರೆ, ಇವಾಗ ಸನ್ ರೈಸ್ ಡೈರೆಕ್ಟಾಗಿ ಈಕ್ವೇಟಲ್ಲಿ ಬೀಳುತ್ತೆ. ಸೊ ಇಲ್ಲಿರುವಂಥ ವಾಟರು ಇಲ್ಲಿ ಹೋದಾಗ ಅದು ನಾವೇನಂತ ಕರಿತೀವಿ? ವಾರ್ಮ್ ಕರೆಂಟ್ ಅಂತ ಕರಿತೀವಿ. ನೆಕ್ಸ್ಟು ಕೋಲ್ಡ್ ಕರೆಂಟ್. ದೀಸ್ ಕರೆಂಟ್ಸ್ ಒರಿಜಿನೇಟ್ ಇನ್ ದ ಪೋಲಾರ್ ರೀಜನ್ಸ್ ಆ್ಯಂಡ್ ಫ್ಲೋ ಟುವರ್ಡ್ಸ್ ದಿ ಈಕ್ವಟೋರಿಯಲ್ ರೀಜನ್. ಸೊ ಇಲ್ಲಿ ಕೋಲ್ಡ್ ಕರೆಂಟ್ ಅಂದರೆ ಇಲ್ಲಿ ಪೋಲಾರ್ ರೀಜನಿಂದ ಏನಾಗುತ್ತೆ ಅಂದರೆ ಇಲ್ಲಿ ಈಕ್ವಟೋರಿಯಲ್ ರೀಜನ್ಗೆ ಬರುತ್ತೆ. ಸೊ ಅವಾಗ ಅದನ್ನ ಅಂತ ಕರಿತೀವಿ? ಕೋಲ್ಡ್ ಕರೆಂಟ್ಸ್ ಅಂತ ಕರಿತೀವಿ. ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ಓಷನ್ ಕರೆಂಟ್ಸ್ ಆರ್ ರೊಟೇಷನ್ ಆಫ್ ದಿ ಅರ್ತ್, ಟೆಂಪರೇಚರ್, ವಿಂಡ್, ಸ್ಯಾಲಿನಿಟಿ, ಶೇಪ್ ಆಫ್ ದಿ ಲ್ಯಾಂಡ್ ಮಾಸಸ್ ಎಕ್ಸೆಟ್ರಾ. ಸೊ ಅದೆಲ್ಲ ಏನಾಗುತ್ತೆ? ಓಷನ್ ಕರೆಂಟು ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಕರೆಂಟ್ಸ್ ಆಫ್ ದಿ ಪೆಸಿಫಿಕ್ ಓಷನ್ ಆರ್ ನಾರ್ತ್ ಪೆಸಿಫಿಕ್ ಓಷನ್. ಅಂದರೆ ಈಕ್ವಟರ್ ಮೇಲೆ ಯಾವುದಿದೆಯೋ ಪೆಸಿಫಿಕ್ ಓಷನ್, ನಾರ್ತ್ ಪೆಸಿಫಿಕ್ ಓಷನ್ ಅಂತ ಕರಿತೀವಿ. ಈಕ್ವೇಟರ್ ಕೆಳಗಡೆ ಯಾವುದು ಪೆಸಿಫಿಕ್ ಓಷನ್ ಇದೆಯೋ ಅದನ್ನು ನಾವು ಸೌತ್ ಪೆಸಿಫಿಕ್ ಓಷನ್ ಅಂತ ಕರಿತೀವಿ. ಸೊ ಅಲ್ಲಿ ವಾರ್ಮ್ ಕರೆಂಟ್ಸ್ ಯಾವುದು? ನಾರ್ತ್ ಈಕ್ವಟೋರಿಯಲ್ ಕರೆಂಟ್, ಕುಶ್ರಿಯೋ ಕರೆಂಟ್. ಕೋಲ್ಡ್ ಕರೆಂಟ್ಸ್ ಯಾವುದು? ಒಯಾಶಿಯೋ ಕರೆಂಟ್, ಕ್ಯಾಲಿಫೋರ್ನಿಯಾ ಕರೆಂಟ್. ಸೌತ್ ಪೆಸಿಫಿಕ್ ಓಷನ್ ಅಲ್ಲಿ ವಾರ್ಮ್ ಕರೆಂಟ್ ಯಾವುದು? ಸೌತ್ ಈಕ್ವಟೋರಿಯಲ್ ಕರೆಂಟ್, ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್. ಕೋಲ್ಡ್ ಕರೆಂಟ್ ಬಂದ್ಬಿಟ್ಟು ಪೇರು ಆರ್ ಹಂಬಲ್ಡೌಲ್ಟ್ ಕರೆಂಟ್, ವೆಸ್ಟ್ ವಿಂಡ್ ಡ್ರಿಫ್ಟ್ ಕರೆಂಟ್. ನೆಕ್ಸ್ಟು ಕರೆಂಟ್ಸ್ ಆಫ್ ದಿ ಅಟ್ಲಾಂಟಿಕ್ ಓಷನ್. ನಾರ್ತ್ ಅಟ್ಲಾಂಟಿಕ್ ಓಷನ್ ಹೇಳೋದಲ್ಲ, ಈಕ್ವೇಟರಿಂದ ಮೇಲಿದ್ರೆ ಅದು ನಾರ್ತ್ ಅಟ್ಲಾಂಟಿಕ್, ಈಕ್ವೇಟರಿಂದ ಕೆಳಗಡೆ ಇದ್ರೆ ಅದು ಸೌತ್ ಅಟ್ಲಾಂಟಿಕ್. ಇಲ್ಲಿ ನಾರ್ತ್ ಅಟ್ಲಾಂಟಿಕ್ ಓಷನಲ್ಲಿ ವಾರ್ಮ್ ಕರೆಂಟ್ ಯಾವುದು? ನಾರ್ತ್ ಈಕ್ವಟೋರಿಯಲ್ ಕರೆಂಟ್, ಗಲ್ಫ್ ಸ್ಟ್ರೀಮ್, ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್. ಕೋಲ್ಡ್ ಕರೆಂಟು ಲ್ಯಾಬೊರೇಟರ್ ಕರೆಂಟ್, ನಾರ್ಜಿಯಾನ್ ಕರೆಂಟ್, ಕ್ಯಾನರಿ ಕರೆಂಟ್. ಸೌತ್ ಅಟ್ಲಾಂಟಿಕ್ ಓಷನ್ ವಾರ್ಮ್ ಕರೆಂಟ್, ಕೋಲ್ಡ್ ಕರೆಂಟ್. ವಾರ್ಮ್ ಕರೆಂಟಲ್ಲಿ ಸೌತ್ ಈಕ್ವಟೋರಿಯಲ್ ಕರೆಂಟ್, ಬ್ರೆಜಿಲಿಯನ್ ಕರೆಂಟ್. ಕೋಲ್ಡ್ ಕರೆಂಟ್ ಫಾಲ್ಕ್ಲ್ಯಾಂಡ್ ಕರೆಂಟ್, ಬೆಂಗುಲಿಯಾ ಕರೆಂಟ್. ಸೊ ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕರೆಂಟ್ಸು. ಮತ್ತು ಇಂಡಿಯನ್ ಓಷನಲ್ಲೂ ಸಹ ಕರೆಂಟ್ ಇದೆ. ದ ನಾರ್ತ್ ಇಂಡಿಯನ್ ಓಷನ್ ಕರೆಂಟ್ ಚೇಂಜ್ ದೇರ್ ಡೈರೆಕ್ಷನ್ ಸೀಸನಲಿ following the monsoons. During the southwest monsoon, the current flow in southwest to northeast direction, and during the northeast monsoon, they flow in the northeast to southwest direction. ಸೊ ಇಲ್ಲಿ ಕರೆಂಟ್ ಇಂಡಿಯನ್ ಓಷನ್ನಲ್ಲಿ ಅಂದರೆ ಕರೆಂಟ್ ಆಫ್ ದಿ ಇಂಡಿಯನ್ ಓಷನ್ ಹೇಗಿರುತ್ತೆ ಅಂದರೆ, ಸೌತ್ ವೆಸ್ಟ್ ಮಾನ್ಸೂನ್ ಆವಾಗಿರಬೇಕಾದ್ರೆ, ಅಂದರೆ ಸೌತ್ ವೆಸ್ಟ್ ಮಾನ್ಸೂನ್ ಇಲ್ಲಿ ಅರೇಬಿಯನ್ ಓಷನಲ್ಲಿ ಆಗಬೇಕಾದ್ರೆ ಅಲ್ಲಿ ವಿಂಡ್ಸು ಯಾವ ರೀತಿ ಹೋಗುತ್ತಂದರೆ ನಾರ್ತ್ ಈಸ್ಟ್ ಡೈರೆಕ್ಷನ್ಗೆ ಪಾಸ್ ಆಗುತ್ತೆ. ಮತ್ತು ನಾರ್ತ್ ಈಸ್ಟಿಂದ ಮತ್ತೆ ಅಲ್ಲಿ ಮಾನ್ಸೂನ್ಸ್ ಆಯಿತು ಅಂತಂದರೆ, ಸೊ ಈ ಸೆಂಟ್ರಲ್ ಏಷ್ಯಾದಿಂದೆಲ್ಲ ಬರುತ್ತೆ. ಸೊ ಆವಾಗ ಏನಾಗುತ್ತೆ ಅಂದರೆ ಸೌತ್ ವೆಸ್ಟ್ ಡೈರೆಕ್ಷನ್ ಕಡೆಗೆ ಇಂಡಿಯನ್ ಓಷನ್ದು ಬರುತ್ತೆ.
The South Indian Ocean currents are Mozambique, Madagascar, Agulhas as warm current and West Australia as cold current. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವಾರ್ಮ್ ಕರೆಂಟ್ ಯಾವ ರೀತಿ ಪಾಸ್ ಆಗುತ್ತೆ ಮತ್ತು ಕೋಲ್ಡ್ ಕರೆಂಟ್ ಯಾವ ರೀತಿ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಮೇಜರ್ ಓಷನ್ ಕರೆಂಟ್ಸ್ ಆಫ್ ದಿ ವರ್ಲ್ಡ್. ಹೊಂಚು ಹೊಕಾಡಿಯೋ ಫಿಶಿಂಗ್ ಗ್ರೌಂಡ್ಸ್, ಮೀಟಿಂಗ್ ಪ್ಲೇಸ್ ಆಫ್ ದಿ ಕುರಿಶೋ ವಾರ್ಮ್ ಕರೆಂಟ್ ಆ್ಯಂಡ್ ಒಯಾಶಿಯೋ ಕೋಲ್ಡ್ ಕರೆಂಟ್, ಜಪಾನ್. Grand Bank, meeting place of Gulf Stream warm current and Labrador cold current, Newfoundland, USA. Dogger Bank, North Sea region of Europe. ಸೊ ಇದೆಲ್ಲ ಮೇಜರ್ ಫಿಶಿಂಗ್ ಗ್ರೌಂಡ್ಸ್. ಮತ್ತು ಇಲ್ಲಿ ಕೋಲ್ಡ್ ಕರೆಂಟು ಮತ್ತು ವಾರ್ಮ್ ಕರೆಂಟು ಸಹ ಮೀಟ್ ಆಗುತ್ತೆ. ನೆಕ್ಸ್ಟ್ ನೋಡೋಣ ಟೈಡ್ಸ್. ಟೈಪ್ಸ್, ಕಾಸಸ್ ಆ್ಯಂಡ್ ಯೂಸಸ್. Tides are the periodic rise and fall in the sea or ocean level. They occur due to gravitational attraction by the moon, gravitational force by the sun, rotation of the earth and centrifugal force of the earth. ಸೊ ಇಲ್ಲಿ ಅವಾಗಲೇ ನಿಮ್ಗೆ ಹೇಳಿದೆ ಟೈಡ್ಸ್ ಅಂದರೆ ಏನು ಅಂತ. ಅಲ್ಲಿ ರೈಸ್ ಅಂಡ್ ಅಂದರೆ ನೀರು ರೈಸ್ ಆಗ್ಬೋದು ಮತ್ತು ಅಲ್ಲಿ ಓಷನ್ ಅಥವಾ ಸಿ ಲೆವೆಲ್ ಕಡಿಮೆನೇ ಆಗ್ಬೋದು. ಸೊ ಅದೇ ನಾವೇನಂತ ಕರಿತೀವಿ, ಟೈಡ್ಸ್ ಅಂತ ಕರಿತೀವಿ. ಅದಕ್ಕೇನಪ್ಪ ರೀಸನು ಅಂತಂದರೆ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಮೂನು ಮತ್ತು ಗ್ರಾವಿಟೇಷನ್ ಫೋರ್ಸ್ ಆಫ್ ದಿ ಸನ್, ರೊಟೇಷನ್ ಆಫ್ ದಿ ಅರ್ತ್ ಮತ್ತು ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಫ್ ದಿ ಅರ್ತ್. ಅಂದರೆ ಅರ್ಥಲ್ಲೂ ಒಂದು ಫೋರ್ಸ್ ಇರುತ್ತಲ್ಲ, ಸೊ ಅದು. ಸೊ ಮತ್ತು ಇದರಲ್ಲಿ ಟೈಪ್ಸ್ ಇದೆ. ಟೈಡ್ಸ್ ಆರ್ ಆಫ್ 2 types. ಹೈ ಟೈಡ್ ಆಲ್ಸೋ ನೋನ್ ಆಸ್ ಫ್ಲಡ್ ಟೈಡ್ and low tide also known as ebb tide. On the water bodies of the earth there are alternate high tide and low tide. Between one high tide and low tide ಟೈಮ್ ಈಸ್ 6 hours 13 minutes. ಸೊ ಇಲ್ಲಿ ಹೈ ಟೈಡ್ಸ್ ತುಂಬ ದೊಡ್ಡ ದೊಡ್ಡ ಅಲೆಗಳು ಬರ್ಬೋದು, ಚಿಕ್ಕ ಅಲೆಗಳು ಬರ್ಬೋದು. ದೊಡ್ಡ ಅಲೆಗಳನ್ನ ನಾವೇನಂತ ಕರಿತೀವಿ, ಫ್ಲಡ್ ಟೈಡ್ ಅಂತ ಕರಿತೀವಿ. ತುಂಬ ಕಡಿಮೆ ಬರೋಂಥದ್ದನ್ನು ನಾವು ಎಬ್ ಟೈಡ್ ಅಂತ ಕರಿತೀವಿ. ಸೊ ಇಲ್ಲಿ ವಾಟರ್ ಬಾಡಿನಲ್ಲಿ ಹೈ ಟೈಡ್ ಮತ್ತು ಲೋ ಟೈಡ್ಗೆ ಅಲ್ಲಿ ತುಂಬ ಡಿಫ್ರೆನ್ಸು ಇದೆ. ಮತ್ತು ಅದು ಏನಾಗುತ್ತೆ ಅಂದರೆ ಆಲ್ಟರ್ನೇಟಿವ್ ಆಗಿ ಬರ್ತಾ ಇರುತ್ತೆ. ಸೊ ಇಲ್ಲಿ ಒಂದು ಹೈ ಟೈಡ್ ಮತ್ತು ಲೋ ಟೈಡ್ಗೆ 6 hours 13 minutes ಗ್ಯಾಪ್ ಆಗುತ್ತೆ. ಬಿಟ್ವೀನ್ ಒನ್ ಹೈ ಟೈಡ್ ಆ್ಯಂಡ್ ಅನದರ್ ದ ಟೈಮ್ ಗ್ಯಾಪ್ ಇಸ್ 12 hours 26 minutes. ಇಲ್ಲಿ ಎರಡು ಹೈ ಟೈಡೇ ಬರಬೇಕಂದ್ರೆ ಅಲ್ಲಿ ಎಷ್ಟಾಗಬೇಕು, 12 hours 26 minutes ಗ್ಯಾಪ್ ಆಗುತ್ತೆ. ಇನ್ 24 hours 52 minutes there are 2 high tides and 2 low tides. There are 2 types of tides on the basis of the position of the moon and sun. ಸೊ ಇದು ಪೊಸಿಷನ್ ಆಫ್ ದ ಮೂನ್ ಆ್ಯಂಡ್ ಸನ್ಗೆ ರಿಲೇಟೆಡ್ ಆಗಿ ಟೈಡ್ಸು ಸಹ ಅದರ ಪೊಸಿಷನಲ್ಲಿ ಇರುತ್ತೆ. ನೆಕ್ಸ್ಟ್, ಸ್ಪ್ರಿಂಗ್ ಟೈಡ್. ಸ್ಪ್ರಿಂಗ್ ಟೈಡ್ಸ್ ಟೇಕ್ ಪ್ಲೇಸ್ ವೆನ್ ದ ಅರ್ತ್, ದ ಮೂನ್ ಆ್ಯಂಡ್ ದ ಸನ್ ಆರ್ ಇನ್ ದ ಸೇಮ್ ಸ್ಟ್ರೇಟ್ ಲೈನ್. ಎಕ್ಸಾಂಪಲ್, ನ್ಯೂ ಮೂನ್ ಆ್ಯಂಡ್ ಫುಲ್ ಮೂನ್. ಸೊ ನ್ಯೂ ಮೂನ್ ಮತ್ತು ಫುಲ್ ಮೂನ್ ಅಂದರೆ ಹುಣ್ಣಿಮೆ ದಿವಸ ನೋಡಿ. ಇವಾಗ ಇಲ್ಲಿ ಸನ್ನು, ಅರ್ತು ಮತ್ತು ಇಲ್ಲಿ ಮೂನು ಇವಾಗೆಲ್ಲ ಒಂದೇ ಕಡೆ ಇದ್ದಾಗ ಅಲ್ಲೇನಾಗುತ್ತೆ ಅಂದರೆ ಹೈ ಟೈಡ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಎಲ್ಲಿ ಸ್ವಲ್ಪ ದೂರ ಇರುತ್ತೆ ಅವಾಗ ಅಲ್ಲಿ ನೀಪ್ ಟೈಡ್ ಆಗುತ್ತೆ. ನೀಪ್ ಟೈಡ್ ಅಕರ್ಸ್ ಆನ್ ದ ಫಸ್ಟ್ ಕ್ವಾರ್ಟರ್ ಆಫ್ ದಿ ಲಾಸ್ಟ್ ಕ್ವಾರ್ಟರ್ ಡೇಸ್ ಇನ್ ದ ಫೇಸ್ ಆಫ್ ದಿ ಮೂನ್ಸ್. ಸೊ ಇಲ್ಲಿ ನೋಡಿದ್ರೆ ಮೂನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಪೊಸಿಷನ್ ಬೇರೆ ಇದೆ ಮೂನ್ದು, ಇಲ್ಲಿ ಮತ್ತು ಇಲ್ಲಿ ಪೊಸಿಷನ್ ಬೇರೆ ಇದೆ ಅಲ್ವಾ. ಸೊ ಇಲ್ಲಿ ಹೈ ಟೈಡ್ ಆಗುತ್ತೆ ಮತ್ತು ಇಲ್ಲಿ ಫುಲ್ ಮೂನ್ ಇದ್ದಾಗಲೂ ಹೈ ಟೈಡ್ ಆಗುತ್ತೆ. ಫಸ್ಟ್ ಕ್ವಾರ್ಟರು ಮತ್ತು ಲಾಸ್ಟ್ ಕ್ವಾರ್ಟರ್ ಇರಬೇಕಾದ್ರೆ ಇಲ್ಲಿ ಲೋ ಟೈಡು ಅಕರ್ ಆಗುತ್ತೆ. ಡ್ಯೂರಿಂಗ್ ದ ನೀಪ್ ಟೈಡ್ಸ್ ದ ಸನ್ ಆ್ಯಂಡ್ ದ ಅರ್ತ್ ಆರ್ ಇನ್ ದ ಸೇಮ್ ಸ್ಟ್ರೇಟ್ ಲೈನ್ ಆ್ಯಂಡ್ ದ ಮೂನ್ ಈಸ್ ಇನ್ ದ ರೈಟ್ ಆ್ಯಂಗಲ್ ಟು ದಿ ಅರ್ತ್. ಇನ್ ದಿಸ್ ಟೈಪ್ ಆಫ್ ಟೈಡ್ಸ್ ದ ಹೈ ಟೈಡ್ಸ್ ಆರ್ ನಾಟ್ ವೆರಿ ಹೈ ಆ್ಯಂಡ್ ಲೋ ಟೈಡ್ಸ್ ಆರ್ ನಾಟ್ ವೆರಿ ಲೋ. ಸೊ ಅಲ್ಲಿ ಹೈ ಟೈಡ್ಸು ಜಾಸ್ತಿ ಇರಲ್ಲ, ಲೋ ಟೈಡ್ಸು ಸಹ ಜಾಸ್ತಿ ಇರಲ್ಲ. ನೆಕ್ಸ್ಟ್, ಯೂಸಸ್ of tides. Tides are directly and indirectly useful to mankind in following ways. It helps in navigation. ಅಂದರೆ ಸಮುದ್ರ ಅಥವಾ ಸಾಗರದಲ್ಲಿ ಯಾರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾರೋ ಸೊ ಅವ್ರಿಗೆ ನ್ಯಾವಿಗೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಹೆಲ್ಪ್ಸ್ ಇನ್ ದ ಲೊಕೇಶನ್ ಆಫ್ ಪೋರ್ಟ್ಸ್ ಆ್ಯಂಡ್ ಹಾರ್ಬರ್ಸ್. ಸೊ ಹಾರ್ಬರ್ಸ್ ಎಲ್ಲಿದೆ, ಪೋರ್ಟ್ಸ್ ಎಲ್ಲಿದೆ ಅಂದರೆ ಎಲ್ಲಿ ಶಿಪ್ಸ್ ಬಂದು ನಿಲ್ಲುತ್ತೆ ಅಲ್ಲಿ. ಮತ್ತು ಟು ಕೀಪ್ ದ ಹಾರ್ಬರ್ಸ್ ಕ್ಲೀನ್ ಅಲ್ವಾ. ಸೊ ಟೈಡ್ಸ್ ಏನು ಮಾಡುತ್ತೆ, ವೇವ್ಸ್ ಏನು ಮಾಡುತ್ತೆ, ಸಮುದ್ರದ ಏನೇನು ಕಸ ಇದೆಯೋ ಎಲ್ಲ ತೊಗೊಂಬಂದು ಸಮುದ್ರದ ದಡದಲ್ಲಿ ಹಾಕುತ್ತಲ್ವಾ. ಸೊ ಹಾಗಾಗಿ ಹಾರ್ಬರ್ನ ಕ್ಲೀನಾಗಿರುತ್ತೆ ಮತ್ತು ಸಾಲ್ಟ್ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡುತ್ತೆ, ಫಿಶಿಂಗ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಜನರೇಟ್ಸ್ ಆಫ್ ಎನರ್ಜಿ ಇನ್ ದ ಫಾರ್ಮ್ ಆಫ್
ಟೈಡಲ್ ಎನರ್ಜಿ. ಸೊ ಇದೆಲ್ಲದಕ್ಕೂ ಏನು ಬೇಕು ನಮಗೆ? ಟೈಡ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಕನ್ಸರ್ವೇಷನ್ ಆಫ್ ಓಷನ್ಸ್. ಕನ್ಸರ್ವೇಷನ್ ಆಫ್ ಓಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಷನ್ಸ್ ಹೆಲ್ಪ್ ಅಸ್ ಇನ್ ಮೆನಿ ವೇಸ್ ಆ್ಯಂಡ್ ದೇ ಆರ್ ಹ್ಯಾಬಿಟೇಟ್ ಆಫ್ ಮಿಲಿಯನ್ಸ್ ಆಫ್ ಮೆರೇನ್ ಆರ್ಗ್ಯಾನಿಸಮ್ಸ್ ಅಲ್ವಾ. ಸೊ ನಮಗೆ ಓಷನ್ಸು ತುಂಬ ಇಂಪಾರ್ಟೆಂಟ್. ಅದನ್ನು ನಾವು ಸೇವ್ ಮಾಡ್ಕೊಳ್ಳೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸಮುದ್ರದಲ್ಲಿ ಲಕ್ಷಾಂತರಂತಹ ಜೀವಗಳು ವಾಸ ಆಗಿರುತ್ತೆ. ಕನ್ಸಿಡರಿಂಗ್ ದ ರೇಟ್ ಅಟ್ ವಿಚ್ ದ ಓಷನ್ಸ್ ಆರ್ ಬೀಯಿಂಗ್ ಕಂಟ್ಯಾಮಿನೇಟೆಡ್, ದೇ ಮೇ ನಾಟ್ ರಿಮೇನ್ ವಾಟ್ ದೇ ಶುಡ್ ಬಿ ಇನ್ ದ ಫ್ಯೂಚರ್. ಸೊ ಆ ರೀತಿ ಅದನ್ನು ಕಾಪಾಡ್ಕೋಬೋದು. ಆಯಿಲ್ ಟ್ರಾನ್ಸ್ಪೋರ್ಟೇಷನ್ ಶುಡ್ ಬಿ ಡನ್ ಥ್ರೂ ಪೈಪ್ಲೈನ್. ಸೊ ಸಮುದ್ರದಲ್ಲಿ ಮಾಡ್ತಿರ್ತಾರೆ, ಅಲ್ಲಿ ಕರೆಕ್ಟಾಗಿ ಮಾಡೋಕ್ಕಲ್ಲ. ಮತ್ತು ಅಲ್ಲಿ ನ್ಯೂಸ್ ತುಂಬ ಇಂಪಾರ್ಟೆಂಟ್. ನ್ಯೂಕ್ಲಿಯರ್ ವೇಸ್ಟ್ ಶುಡ್ ನಾಟ್ ಬಿ ಡಂಪ್ಡ್ ಇನ್ ಟು ದ ಸಿ ಆರ್ ಓಷನ್. ಸೊ ನ್ಯೂಕ್ಲಿಯರ್ ವೇಸ್ಟು ನಾವು ಸಮುದ್ರದಲ್ಲಿ ಹಾಕಿದ್ರೆ ಅಲ್ಲಿರೋ ಎಲ್ಲಿ ಹಾಕಿರ್ತಾರೋ ಅಲ್ಲಿ ಫುಲ್ಲು ನ್ಯೂಕ್ಲಿಯರ್ ಎನರ್ಜಿ ರಿಲೀಸ್ ಆಗ್ತಾ ಹೋಗುತ್ತೆ ಅಲ್ವಾ. ಮತ್ತು ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಆದಾಗ ಅದು ಹಾಕಿರೋ ಜಾಗ ಅಲ್ಲದೆ ಬೇರೆ ಕಡೆಯೂ ಸಹ ಅದು ಹರಡಿ ಆ ನೀರನ್ನು ಹಾಳು ಮಾಡುತ್ತೆ. Petrochemical industries in the coastal region must avoid dumping effluents into sea or ocean. ಸೊ ಕೆಮಿಕಲ್ ಇಂಡಸ್ಟ್ರಿಯವರು ಮತ್ತು ಪೆಟ್ರೋಲ್ ಇಂಡಸ್ಟ್ರಿಯರ್ಸ್ ಏನು ಮಾಡ್ತಾರೆ ಅಂದರೆ ಆ ವೇಸ್ಟ್ ಏನಿರುತ್ತೆ ಅದೆಲ್ಲ ತಗೊಂಡು ಸಮುದ್ರದಲ್ಲಿ ಹಾಕ್ತಾರೆ. ಡಂಪಿಂಗ್ ಆಫ್ ಎನಿ ವೇಸ್ಟ್ ನಿಯರ್ ದ ಪೋರ್ಟ್ಸ್ ಆ್ಯಂಡ್ ಹಾರ್ಬರ್ಸ್ ಮಸ್ಟ್ ಬಿ ಕಂಟ್ರೋಲ್ಡ್ ಅಲ್ವಾ. ಸೊ ಯೂಶಲಿ ಈಗ ನಾವು ಬಸ್ ಸ್ಟಾಪ್ಸಲ್ಲಿ, ರೈಲ್ವೆ ಸ್ಟೇಷನಲ್ಲಿ ನಾರ್ಮಲ್ ಕಸ ಹಾಕಿರೋದು ನೋಡ್ತೀವಲ್ಲ. ಸೊ ಅದೇ ರೀತಿ ಏನು ಮಾಡ್ತಾರೆ ಅಂದರೆ ಜನ ಹಾರ್ಬರ್ಸಲ್ಲಿ ಮತ್ತು ಪೋರ್ಟಲ್ಲಿ ಅಂದರೆ ಸಮುದ್ರ ದಂಡೆಗಳಲ್ಲಿ ಅಲ್ಲೇ ಕಸ ಹಾಕ್ಬಿಟ್ಟು ಹೋಗ್ತಾರೆ. ಅದು ಸಹ ಕಂಟ್ರೋಲ್ ಆಗಬೇಕು. ಓವರ್ ಡೆಪಾಸಿಷನ್ ಆ್ಯಂಡ್ ಮಿನರಲ್ ಎಕ್ಸ್ಪ್ಲಾಯ್ಟೇಷನ್ ಅಲಾಂಗ್ ವಿತ್ ದ ಕೋಸ್ಟ್ ಮಸ್ಟ್ ಬಿ ಕಂಟ್ರೋಲ್ಡ್. ಸೊ ಇಲ್ಲಿ ಮಿನರಲ್ ಎಕ್ಸ್ಪ್ಲಾಯ್ಟೇಷನ್ನು ಮತ್ತು ಓವರ್ ಡೆಪಾಸಿಷನ್ ಮಾಡೋದು ಅದು ಕೋಸ್ಟಲ್ ರೀಜನಲ್ಲಿ ತುಂಬ ಕಡಿಮೆ ಆಗಬೇಕು. ಎಕ್ಸ್ಪ್ಲಾಯ್ಟೇಷನ್ ಡಿಸ್ಟ್ರಕ್ಷನ್ ಆಫ್ ದಿ ಬೀಚಸ್ ಮಸ್ಟ್ ಬಿ ಕಂಟ್ರೋಲ್ಡ್. ಸೊ ಬೀಚಸ್ ಯೂಶಲ್ ನೋಡ್ತಿರಲ್ಲ, ಜನ ಎಲ್ಲ ಹೋಗ್ತಾರೆ ಬೀಚಲ್ಲಿ ಕಸ ಕಡ್ಡಿ ಎಲ್ಲ ಹಾಕಿ. ಸೊ ಅದನ್ನು ಒಂದು ಒಳ್ಳೆ ಪ್ಲೇಸು, ಅದನ್ನು ನೇಚರ್ ಎಂಜಾಯ್ ಮಾಡಬೇಕನ್ನೋದು ಇಲ್ಲ. ಏನು ಮಾಡ್ತಾರೆ, ತುಂಬ ಗಲೀಜು ಮಾಡಿಬಿಟ್ಟು ಬರ್ತಾರೆ ಯಾರು ವಿಸಿಟ್ ಮಾಡ್ತಾರೆ. ಸೊ ಅದೆಲ್ಲ ಅಲ್ಲಿ ಏನಾಗಬೇಕು, ಕಂಟ್ರೋಲ್ ಆಗಬೇಕು. ಸೊ ಈ ಲೆಸನಲ್ಲಿ ನಿಮಗೇನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ರತಿಯೊಂದು ಲೆಸನ್ನು ಪ್ಲೇಲಿಸ್ಟಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ. ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ತಪ್ಪದೆ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.